ಎಲ್ಲರಿಗೂ ಕೂಡ ನಮ್ಮ ವರ್ಗಗಳೇ ಅಹಿಂದ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು ಎಲ್ಲ ರಾಜಕೀಯ ಪ್ರಜ್ಞೆ ಮೂಡಿಸಿ ನಾವೆಲ್ಲ ಕೂಡ ಒಗ್ಗಟ್ಟಾದ್ರೆ ನಾವು ರಾಜಕೀಯ ಅಧಿಕಾರನ ಪಡಿಬಹುದು ಅಂತ ತೋರಿಸ್ಕೊಟ್ಟಿದ್ದಂಥದ್ದು ಸಿದ್ದರಾಮಯ್ಯ. ಇವತ್ತು ಯಾಕೆ ನಾವೆಲ್ಲ ಒಂದಾಗಬೇಕು ಅನ್ನೋ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಈಗಾಗಲೇ ಹೇಳಿದಾಗೆ ನಾವು ಶತಮಾನಗಳಲ್ಲಿ ಶೋಷಣೆಗೆ ಒಳಗಾಗ್ತಾ ಇದ್ದೀವಿ. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ. ಅವ್ರು ಏನಪ್ಪಾ ಹೇಳಿದ್ದಾರೆ ಅಂತಂದ್ರೆ, ಪೊಲಿಟಿಕಲ್ ಪವರ್ ಇಸ್ ದ ಕೀ ಟು ಸೋಷಿಯಲ್ ಎಂಪವರ್ಮೆಂಟ್ ಅಂತ ಹೇಳಿ. ರಾಜಕೀಯ ಶಕ್ತಿ ಇದೆ, ನಾವು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಮುಂದುವರೆದವರು ಯಾಕೆ ಅವ್ರು ಮುಂದುವರೆದಿದ್ದಾರೆ? ಯಾಕೆ ಅಂತಂದ್ರೆ ಅವ್ರು ಶತಮಾನದಿಂದ ಅಧಿಕಾರನ ಅವರೇ ಸಮಾಜದಲ್ಲಿ ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ. ಅದು ರಾಜಕಾಲದಲ್ಲಿ ಇರಬಹುದು, ಸ್ವಾತಂತ್ರ್ಯ ಬಂದ ನಂತರ ಪ್ರಜಾಪ್ರಭುತ್ವದಲ್ಲಿರ್ಬೋದು, ಯಾವಾಗ್ಲೂ ಅಧಿಕಾರ ಅವ್ರ ಕೈ ಇರೋದ್ರಿಂದ ಅವರು ತಮ್ಮ ಸಮುದಾಯವನ್ನು ಅಭಿವೃದ್ಧಿ ಮಾಡಬೇಕು ಸಾಧ್ಯ ಆಗಿದೆ. ಇವತ್ತು ನೋಡಿ, ಸಮಾಜನ ನಿಯಂತ್ರಣ ಮಾಡುವಂತ ಆಯಕಟ್ಟಿನ ಅಧಿಕಾರ ಸ್ಥಳಗಳಲ್ಲಿ ಅದು ಕಾರ್ಯಾಂಗ ಇರಬಹುದು. ಕಾರ್ಯಾಂಗ ಅಂತಂದ್ರೆ ಎಕ್ಸಿಕ್ಯೂಟಿವ್ ಅಲ್ಲಿ ಯಾರು ಇರ್ತಾರೆ, ಆಫೀಸರ್ ಇರ್ತಾರೆ. ಹೆಚ್ಚಿನ ಆಫೀಸರ್ಸ್ ಯಾರು ಇರ್ತಾರೆ? ಮುಂದುವರೆದವರು ಇರ್ತಾರೆ. ಅದೇ ರೀತಿ ನ್ಯಾಯಾಂಗದಲ್ಲಿ ನೋಡಿ, ಯಾರು ಜಡ್ಜ್ಗಳು ಇರ್ತಾರೆ, ಹೆಚ್ಚಾಗಿ ಮುಂದುವರೆದವರು ಇರ್ತಾರೆ. ಅದೇ ರೀತಿ ಮಾಧ್ಯಮ ಕೂಡ ಬಹಳ ಒಂದು ಮುಖ್ಯವಾದಂತ ಅಂಗ ಸಮಾಜದಲ್ಲಿ. ಯಾಕೆಂತಂದ್ರೆ ಅವ್ರು ಯಾವ ರೀತಿ ಬೇಕಾದ್ರೂ ಕತೆ ಕಟ್ತಾರೆ, ಯಾವ ರೀತಿ ಬೇಕಾದ್ರೂ ನರೇಟಿವ್ ಕಟ್ತಾರೆ. ಒಬ್ಬ ನಾಯಕನ ಪರವಾಗಾದ್ರೂ ಅವರು ನರೇಟಿವ್ ಮಾಡ್ಬೋದು, ಅಥವಾ ನಾಯಕನ ಬೀಳ್ಸೋದಕ್ಕೆ ವಿರುದ್ಧ ಆದ್ರೂ ನರೇಟಿವ್ ಕಟ್ಟಬಹುದು. ಅಂತ ಮಾಧ್ಯಮದಲ್ಲಿ ಯಾರು ಇರ್ತಾರೆ, ಹೆಚ್ಚಾಗಿ ಮುಂದುವರೆದಿರ್ತಾರೆ. ಇವತ್ತು ಮತ್ತೊಂದು ಸಮಾಜ ನಿಯಂತ್ರಣ ಮಾಡುವಂತ ಕ್ಷೇತ್ರ ಅಂತಂದ್ರೆ ವ್ಯಾಪಾರ, ವಹಿವಾಟು, ಬಿಸ್ನೆಸ್. ಅದ್ರೊಳಗೆ ಇವತ್ತು ಭಾರತದಲ್ಲಿ ಟಾಪ್ 10 ಕೋಟ್ಯಾಧಿಪತಿಗಳನ್ನ ಅಥವಾ ಉದ್ಯಮಿಗಳನ್ನ ತೆಗೆದುಕೊಂಡ್ರೆ ಅದ್ರೊಳಗೆ ಯಾರು ಬರ್ತಾರೆ? ಆದ್ರೂ ಮುಂದುವರೆದವರು ಬರ್ತಾರೆ. ಆದ್ರೆ ನಾವ್ಯಾಕೆ ಇನ್ನೂ ಹಿಂದುಳಿದಿದ್ದೀವಿ ಅಂತಂದ್ರೆ, ಒಂದು ನಮ್ಗೆ ಇನ್ನೂ ಶಿಕ್ಷಣ ಅಥವಾ ಅಧಿಕಾರ ಇನ್ನೂ ಶಿಕ್ಷಣ ಅಥವಾ ಉದ್ಯೋಗ ಸರಿಯಾಗಿ ಅವ್ರ ಮಟ್ಟದ ಪ್ರಮಾಣದಲ್ಲಿ ಸಿಕ್ಕಿಲ್ಲ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ರಾಜಕೀಯ ಶಕ್ತಿ ನಮ್ಮಲ್ಲಿ ಸಿಕ್ಕಿಲ್ಲ. ಇವಾಗ ಕರ್ನಾಟಕ ಇತಿಹಾಸ ತೆಗೆದುಕೊಂಡ್ರೆ ಇವತ್ತು 21 ಜನ ಮುಖ್ಯಮಂತ್ರಿಗಳಾಗಿದೆ. 21 ಜನ ಮುಖ್ಯಮಂತ್ರಿಗಳು ಎಷ್ಟು ಜನ ಹಿಂದುಳಿದವರಿದ್ದವ್ರೆ? 4 ಜನ. ಅದ್ರೊಳಗೆ ಪೂರ್ಣಾವಧಿ ಅಧಿಕಾರನ ಮುಗಿಸಿದವರು ಅಂತಂತಂದ್ರೆ ದೇವರಾಜ ಅರಸರು, ಅದು ಬಿಟ್ಟರೆ ಸಿದ್ದರಾಮಯ್ಯವರು ಮಾತ್ರ. ಇನ್ನು ದಲಿತರು, ಮುಸಲ್ಮಾನರಿಗಂತೂ ಇದುವರೆಗೂ ಒಂದೇ ಒಂದು ಕೂಡ ಅವರಿಗೆ ಚಾನ್ಸ್ ಸಿಕ್ಕಿಲ್ಲ ಮುಖ್ಯಮಂತ್ರಿಗಳಾಗೋದಕ್ಕೆ. ಸೊ ಹಾಗಾಗಿ ನಾವು ರಾಜಕೀಯ ಶಕ್ತಿನ ಅಧಿಕಾರನ ಪಡ್ಕೊಳ್ಳದೆ ಹೋದ್ರೆ ನಾವು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ರಾಜಕೀಯ ಪ್ರಜ್ಞೆ ಅನ್ನೋದು, ರಾಜಕೀಯ ಅಧಿಕಾರ ಪಡ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮುಖ್ಯ. ಅದಾಗ್ಬೇಕು ಅಂತಂದ್ರೆ ಏನಾಗ್ಬೇಕು ಅಂತಂದ್ರೆ, ನಮ್ಮಲ್ಲಿರೋ ದೊಡ್ಡ ಅಸ್ತ್ರ ಅಂತಂದ್ರೆ ನಮ್ಮ ಒಗ್ಗಟ್ಟು, ನಮ್ಮ ಜನಸಂಖ್ಯೆ. ನಾವು ಇವತ್ತು ಜಾತಿ ವ್ಯವಸ್ಥೆ ಇನ್ನೂ ಕೂಡ ನಾವು ಯಾಕೆ ತೆಗೆಯಕ್ಕಾಗಿಲ್ಲ ಅಂತಂತಂದ್ರೆ, ನಾವು ಬಹುಸಂಖ್ಯಾತರಿದ್ರು ಕೂಡ ನಮ್ಮನ್ನ ಹಲವಾರು ಜಾತಿಗಳಲ್ಲಿ ಸಣ್ಣ ಸಣ್ಣ ಜಾತಿಗಳನ್ನಾಗಿ ಒಡೆದು ಹರಿದು ಹಂಚಿರೋ ಕಾರಣಕ್ಕೆ ನಾವು ಒಗ್ಗಟ್ಟಾಗತ್ತಾಗ್ತದೆ. ನಾವೆಲ್ಲ ಶೂದ್ರು, ನಾವೆಲ್ಲ ದಲಿತರು, ನಾವೆಲ್ಲ ಅಲ್ಪಸಂಖ್ಯಾತರು, ನಾವೆಲ್ಲರೂ ಕೂಡ ಒಂದೇ ನೋವನ್ನು ಅನುಭವಿಸಿದ್ವಿ. ನಾವೆಲ್ಲರೂ ಕೂಡ ತುಳಿತಕ್ಕೊಳಗಾಗಿ, ಶೋಷಣೆಗೊಳಗಾಗಿದ್ವಿ. ಆದ್ರೂ ಕೂಡ ನಾವ್ಯಾರು ಕೂಡ ಒಂದಾಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಆದ್ರೆ ಮಾತ್ರ ಅಂತ ಶಕ್ತಿನ ತಡೆಯೋದಕ್ಕೆ ಬೇರೆ ಇನ್ಯಾರಿಗೂ ಸಾಧ್ಯ ಆಗೋದಿಲ್ಲ. ಆಗ ನಾವು ರಾಜಕೀಯ ಶಕ್ತಿನೂ ಪಡ್ಕೋಬಹುದು, ಎಲ್ಲಾ ಕ್ಷೇತ್ರಗಳಲ್ಲೂ ಮುಂದುವರಿಬಹುದು, ನಮ್ಮ ಸಮುದಾಯನ ಅಭಿವೃದ್ಧಿ ಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಗ್ಗಟ್ಟು ಅನ್ನೋದು ಮುಖ್ಯ. ಆ ಒಗ್ಗಟ್ಟಾಗ್ಬೇಕು ಅಂತಂದ್ರೆ ನಾವು ಅಹಿಂದ ಅಡಿಯಲ್ಲಿ ಸಂಘಟಿತರಾಗಬೇಕು. ಆಗ ನಾವು ನಮ್ಮ ಎಲ್ಲಾ ವರ್ಗಗಳಿಗೂ ಕೂಡ, ಎಲ್ಲಾ ಶೋಷಿತ ವರ್ಗಗಳಿಗೂ ಕೂಡ ನಾವು ಸಮಾನತೆಯನ್ನು ತರಕ್ಕೆ ಸಾಧ್ಯ ಆಗುತ್ತೆ, ಮುಖ್ಯವಾಹಿನಿ ತರಕ್ಕೆ ಸಾಧ್ಯ ಆಗುತ್ತೆ, ಅವ್ರನ್ನ ಬಲಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಶೋಷಿತ ವರ್ಗದಲ್ಲಿ ಆ ರಾಜಕೀಯ ಪ್ರಜ್ಞೆ ಅನ್ನೋದನ್ನ ಬೆಳೆಸ್ಬೇಕು. ಯಾಕೆಂತಂದ್ರೆ ನಾವು ಅಧಿಕಾರ ಪಡ್ಕೊಳ್ಳೋದು ಕಷ್ಟ, ಅಧಿಕಾರ ಪಡ್ಕೊಂಡ ಮೇಲೆ ಅದನ್ನ ಉಳಿಸ್ಕೊಂಡು ನಾವು ಬೆಳೆಯೋದು ಕೂಡ ಬಹಳ ಕಷ್ಟ. ಇವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ರು ಕೂಡ, ಒಳ್ಳೆ ಆಡಳಿತ ಕೊಟ್ಟಿದ್ರು ಕೂಡ, ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಿದ್ರು ಕೂಡ ಅವ್ರ ಮೇಲೆ ಹಲವಾರು ಒತ್ತಡಗಳು. ಕೊನೆಗೂ ಅವರು ರಾಹುಲ್ ಗಾಂಧಿ ಅವರಿಗೆ ಮಾತು ಕೊಟ್ಟಿದ್ರು, ಆ ಮಾತಿನ ಪ್ರಕಾರ ನಡ್ಕೊಂಡ್ರು, ಅದು ಬೇರೆ ವಿಷಯ. ಆದ್ರೂ ಕೂಡ ಅವ್ರ ಅಧಿಕಾರದಲ್ಲಿದ್ದಾಗ ಸತತವಾಗಿ ಅವ್ರ ಮೇಲೆ ಒತ್ತಡ ಬರ್ತಾನೆ ಇತ್ತು. ಸೊ ಹಾಗಾಗಿ ಯಾರಾದ್ರೂ ಹಿಂದೆ ವರ್ಗದಿಂದ ಯಾರಾದ್ರೂ ಉನ್ನತವಾದಂತ ಅಧಿಕಾರ ಪಡ್ಕೊಂಡ್ರೆ ಅವರು ಬಹಳ ಅಗ್ನಿ ಪರೀಕ್ಷೆ ಎದುರಿಸಬೇಕಾಗಿದೆ. ಅಧಿಕಾರ ಉಳಿಸ್ಕೊಂಡು ನಮ್ಮ ಹಿಂದ ವರ್ಗದವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಬಯಸಿದೆ. ಸೊ ಹಾಗಾಗಿ ಇದು ಬಹಳ ಕಷ್ಟ ಇದೆ. ಸೊ ಅನ್ಲೆಸ್ ನಾವೆಲ್ಲರೂ ಕೂಡ ಈ ರಾಜಕೀಯ ಪ್ರಜ್ಞೆ ಬೆಳೆಸ್ಕೊಂಡು ನಮ್ಮ ರಾಜಕೀಯ ನಾಯಕರುಗಳಿಗೆ ಬೆಳೆಸ್ಬೇಕು, ನಾವು ಕೂಡ ರಾಜಕೀಯ ಶಕ್ತಿನ ಪಡಿಬೇಕು ಅನ್ನೋ ಒಂದು ಪ್ರಜ್ಞೆ ಜಾಗೃತಿ ಬರ್ಲಿಲ್ಲ ಅಂತಂದ್ರೆ ನಾವು ಇದೇ ರೀತಿ ಯಾವಾಗ್ಲೂ ಕೂಡ ಶೋಷಣೆಗೊಳಗಾಗ್ತಾ ಬರ್ಬೇಕಾಗುತ್ತೆ. ಶಿಫಾರಸಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತಿತ್ತು. ಬರೀ ಅತಿ ಹಿಂದುಳಿದವ್ರು ಮಾತ್ರ ಅಲ್ಲ, ಅಲ್ಲಿ ಒಕ್ಕಲಿಗರು, ಲಿಂಗಾಯತರು, ಎಲ್ಲರಿಗೂ ಮುಸ್ಲಿಂ, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಆಯ್ತು. ಎಲ್ಲರಿಗೂ ಕೂಡ ಮೀಸಲಾತಿ ಜಾಸ್ತಿ ಆಗ್ತಾ ಇದೆ, ಯಾರೋ 4% ಬಿಟ್ರೆ. ಸೊ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಿತ್ತು. ಆದ್ರೂ ಕೂಡ ಅದನ್ನ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನ ವಿರೋಧ ಮಾಡಿದ್ರು. ಜಾತಿ ಸಮೀಕ್ಷೆ ನಮ್ಮ ಹಿಂದುಳಿದ ವರ್ಗದವರೇ ಮುಖ್ಯಮಂತ್ರಿ ಆಗಿದ್ರು ಕೂಡ ಅದನ್ನ ಜಾರಿಗೆ ತರಕ್ಕೆ ಆಗಿಲ್ಲ. ಆದ್ರೆ ಈಗ ಹಿಂದೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ತಮ್ಮ ಕೊನೆ ದಿವಸ
ಮುಖ್ಯಮಂತ್ರಿ ಸ್ಥಾನದ ಕೆಳಗಿರೋದ್ರಿಂದ ಮುಂಚೆ ಈ ಹಿಂದುಳಿದ ವರ್ಗದ ಶಾಶ್ವತ ಆಯೋಗದವರ ಒಂದು ಸಮೀಕ್ಷೆ ಏನ್ ಮಾಡಿದ್ರು ಹೊಸದಾಗಿ ಮತ್ತೆ ಅದನ್ನ ಸ್ವೀಕಾರ ಮಾಡಿದ್ರು. ಅದನ್ನ ಸ್ವೀಕಾರ ಮಾಡಿದ್ಮೇಲೆ ಈಗ ನಮ್ ಜವಾಬ್ದಾರಿ ಏನಪ್ಪ ಅಂತಂದ್ರೆ ಅದು ಜಾರಿಗೆ ಬರೋ ಹಾಗೆ ನೋಡ್ಕೋಬೇಕು. ಆ ಜಾರಿಗೆ ಬರೋ ನೋಡ್ಕೋಬೇಕು ಅಂತಂದ್ರೆ ಎಲ್ಲಾ ಹಿಂದುಳಿದ ಅಲ್ಪಸಂಖ್ಯಾತರು, ಹಿಂದುಳಿದರು, ದಲಿತರು ನಾವೆಲ್ಲರೂ ಸೇರಿ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಶಾಸಕರು, ಜನಪ್ರತಿನಿಧಿಗಳು ಯಾರೇ ಇರ್ತಾರೆ ಇದ್ರು ಅವ್ರು ವಿರೋಧ ಮಾಡದಿರೋ ನೋಡ್ಕೋಬೇಕು. ಯಾವ ಕಾರಣಕ್ಕೂ ನಮ್ ಶಾಸಕರಾಗಲಿ ಜನಪ್ರತಿನಿಧಿ ಅದ್ರ ವಿರುದ್ಧ ಮಾತನಾಡಬಾರ್ದು. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀರಿ, ನೀವು ನಿಮ್ ಶಾಸಕರಿಗೆ ಹೇಳ್ಬೇಕು, ಇಲ್ಲ ಈ ಜಾತಿ ಸಮೀಕ್ಷೆ ಜಾರಿಗೆ ಬರಬೇಕು, ಆಗ ಮಾತ್ರ ನಾವು ಬೆಂಬಲ ಕೊಡ್ತೀವಿ ಅಂತಂದ್ರೆ ಶಾಸಕರು